Taste the Daily. ಹಾವೇರಿಯಲ್ಲಿ ಮುನ್ನೆಲೆಗೆ ಬಂದಿದೆ ಹಿಜಾಬ್ ವರ್ಸಸ್ ಕೇಸರಿ ವಿವಾದ. ಹಿಜಾಬ್ ಧರಿಸಿ ಕಾಲೇಜಿಗೆ ಬರ್ತಿದ್ದಾರೆ ಅಂತ ಹೇಳಿ ಕೇಸರಿ ಶಾಲ್ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ನೋಡಿ, ಧರ್ಮ ದಂಗಲ್ ಶುರುವಾಗಿದೆ ಮತ್ತೆ. ಯಾಕಂತ ಹೇಳಿದ್ರೆ 2017ರಿಂದಲೂ ನೋಡಿದ್ದೇವೆ ನಾವು, 22ರಲ್ಲೂ ಕೂಡ ಹಂಗೆ ಆಗಿತ್ತು. ಮೊನ್ನೆ ಅಯ್ಯಪ್ಪ ಮಾಲೆ ಹಾಕೊಂಡ್ಬಂದಿದ್ರು ಚಿಕ್ಕಮಗಳೂರಿನಲ್ಲಿ MS ಕಾಲೇಜಿನಲ್ಲಿ, ಆಗಲೂ ಕೂಡ ಕಾಲೇಜಿನ ಹೊರಗೆ ಹಾಕಿದ್ರು. CG ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗ ವಿವಾದ ಹುಟ್ಟುಕೊಂಡಿದೆ. ಹಾನಗಲ್ ತಾಲೂಕಿನಲ್ಲಿ ಬರುವಂಥ ಅಕ್ಯಾಲೂರು ಅಲ್ಲಿರುವಂಥ ಕಾಲೇಜಿದು. ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೊಂಡು ಬಂದುಬಿಟ್ಟಿದ್ದಾರೆ. ಕ್ಲಾಸ್ ರೂಮ್ನಲ್ಲೇ ಕೇಸರಿ ಶಾಲ್ ಧರಿಸಿ ಕುಳಿತಿದ್ದಾರೆ ವಿದ್ಯಾರ್ಥಿಗಳು. ನೋಡಿ, ಹಿಜಾಬು ಹಾಕಂಗಿಲ್ಲ, ಕೇಸರಿ ಶಾಲು ಹಾಕಂಗಿಲ್ಲ. ಒಂದು ಧರ್ಮವನ್ನ ಪ್ರತಿನಿಧಿಸುವಂತಹ ಯಾವುದೇ ರೀತಿಯಾದಂಥ ವಸ್ತ್ರಗಳನ್ನು ಹಾಕೋಂಗಿಲ್ಲ. ಕರ್ನಾಟಕ ಹೈಕೋರ್ಟ್ ಹೇಳಿದೆ ರೀ, ಸರ್ಕಾರ ಕೂಡ ಹೇಳಿದೆ, ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿದೆ. ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ, ಅಂದರೆ ಸರ್ಕಾರದ ಹೇಳ್ತಾ ಇದ್ದದು, ಪ್ರೈವೇಟ್ನವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವರವರ ಆಡಳಿತ ಮಂಡಳಿಗಳಿಗೆ ಬಿಟ್ಟಿದ್ದದು. ನೋಡಿ, ಕೇಸರಿ ಶಾಲ್ ಹಾಕ್ಕೊಂಡು ಬಂದಿದ್ದರು ವಿದ್ಯಾರ್ಥಿಗಳು. ಯಾಕಂದರೆ ಹಿಜಾಬ್ ಹಾಕ್ಕೊಂಡು ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕಲ್ಲಿ. ಹಾಗಾಗಿನೇ ಈಗ ಸರ್ಕಾರ ಅಥವಾ ಇದನ್ನು ಅಲ್ಲಿನ ಆಡಳಿತ ಮಂಡಳಿ ಹೇಗೆ ನಿವಾರಣೆ ಮಾಡುತ್ತೆ ಅನ್ನೋದು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಈಗ ಏನು ಆ ಗೇಟ್ವರೆಗೂ ಕೂಡ ಹಾಕ್ಕೊಂಡು ಬರಲಿಕ್ಕೆ ಅವಕಾಶಗಳಿದ್ದಾವೆ. ಕಾಲೇಜು ಒಳಗಡೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆದರೆ ಮುಗಿಯಿತು. ನಾವು ಧರ್ಮ ಜಾತಿ ಇದೆಲ್ಲವನ್ನು ಕೂಡ ಮೀರಿ ತರಗತಿಲಿದ್ದೇವೆ ಅನ್ನೋದನ್ನು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಅವರೆಲ್ಲ ಹಾಕ್ಯಂಬರೋರು, ನಾವೇನು ಅದನ್ನೇನು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಆದರೆ ಏನಾಯ್ತು ಆಮೇಲೆ ಒಂದು ಇಬ್ಬರು ಹುಡುಗಿಯರು ಒಂದು ಹುಡುಗರು ಈಗ ನಾರ್ಮಲ್ ಡ್ರೆಸ್ ಹಾಕ್ಯಂಬರ್ತಾರಲ್ರಿ, ಕಲರ್ ಡ್ರೆಸ್ ಹಾಕ್ಯಂಬಂದಾಗ ಈಗ ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡೋಲ್ಲ, ಅವ್ರನ್ನ ಒಂಥರ ನೋಡೋದು, ಅವ್ರನ್ನೆಲ್ಲ ಫೋಟೋ ತಗೊಳೋದು, ವಿಡಿಯೋ ಮಾಡೋದು, ಅವ್ರ ಪೇರೆಂಟ್ಸಿಗೆ ಹೇಳೋದು, ಈಗ ನಿಮ್ಮ ಮಗ ಈ ಥರ ಮಾಡಾಕುತ್ತಾರ, ನಿಮ್ಮ ಮಗಳು ಈ ಥರ ಮಾಡಾಕುತ್ತಾರ ನಾರ್ಮಲಿ ಕಲರ್ ಡ್ರೆಸ್ ಹಾಕ್ಯಂಬಂದಿದ್ದಕ್ಕೆ. ಈಗ ಅವರು ಹಿಜಾಬ್ ಹಾಕ್ಯಂಬಂದ್ರು ಯಾವ ಸ್ಟೂಡೆಂಟ್ ಯಾವ ಹುಡುಗಿ ಯಾವ ಕಾಲೇಜಿಗೆ ಯಾವ ಹುಡುಗಿ ಬರ್ತಾಳೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಈಗ ಹಂಗಾಗತ್ತೆ. ಇಷ್ಟು ನಮ್ಮ ಕಾಲೇಜ್ ಸ್ಟೂಡೆಂಟನ್ನು ಅಲ್ಲಪ್ಪ, ಅವರು ID ಕಾರ್ಡ್ ಹಾಕ್ಯಂಬಂದ್ರು ಒಳಗೆ ಬಿಡ್ಕೊಂತಾರೆ. ಈಗ ಒಂದು ವೇಳೆ ನಾವೇನಾರ ID ಕಾರ್ಡ್ ಹಾಕ್ಯಂಬರಿಲ್ಲ ಅಂದ್ರೆ ನಮ್ಮನ್ನು ಹೊರಗೆ ಕಳಿಸ್ತಾರೆ. ಅವ್ರಿಗೆ ಒಂಥರ ನೀತಿ, ನಮ್ಗೆ ಒಂಥರ ನೀತಿ. ಈಗ ಸಮ ಇರ್ಬೇಕಲ್ಲ ಕಾಲೇಜ್ ಒಳಗೆ. ಈಗ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಎಲ್ಲರಿಗೂ ಒಂದು ಸರಿ ಸಮ ಇರ್ಬೇಕು. ಹಂಗಾಗಿ ಈಗ ನಾವು ಕಲರ್ ಡ್ರೆಸ್ ಹಾಕ್ಯಂಬಂದಾಗ ಕರೆಕ್ಟ್ ಇರೋರು, ಕಲರ್ ಡ್ರೆಸ್ ಹಾಕ್ಯಂಬಂದಿಲ್ಲ ಅಂತಂದ್ರೆ ಒಂಥರ ಮಾಡೋರು. ಅವ್ರು ಹಿಜಾಬ್ ಹಾಕ್ಯಂಬಂದವ್ರಿಗೆ ಅವ್ರಿಗೆ ಒಂಥರ ನೀತಿ, ನಮಗೊಂಥರ ನೀತಿ, ಅದೆಲ್ಲ ಬೇಡ, ಎಲ್ಲರಿಗೆ ಸರಿ ಸಮ ಮಾಡಿರಿ ಅಂತ ನಾವು ಕೇಳಿದ್ವಿ ರೀ. ಅದಕ್ಕೆ ಪ್ರಿನ್ಸಿಪಾಲ್ ಏನಂದ್ರು, ಇಲ್ಲ ಇದೆಲ್ಲ ಸರಿ ಹಂಗಲ್ಲ, ಅದೆಲ್ಲ ನಾ ಏನು ತಲೆ ಕೆಡ್ಸ್ಕೊಳಲ್ಲ, ನಿಮ್ಗೆ ಬಂದಂಗೆ ನೀವು ಮನಸ್ಸು ಹೆಂಗೆ ಬರ್ತೈತೆ ಹಂಗೆ ಮಾಡಿರಿ ಅಂತ ಅಂದ್ರೆ. ಅದೆಲ್ಲ ಬೇಡ ಸರ, ಈಗ ವಾತಾವರಣನ ಹಾಳಾಕತ್ತೆ ಕಾಲೇಜಿಂದು. ಈಗ ಸ್ವಲ್ಪ ನೋಡಿರಿ ನೀವು ಏನಾರ ಮಾಡಿರಿ ಅಂತ ಅಂದು ನಾವು ಈಗ ಹೇಳಿದ್ವಿ ರೀ. ಅವ್ರು ಏನು ಹೇಳಿದ್ರೆ ಏನು ಕೇಳಿಲ್ಲ. ಈಗ ನಾವು ಇಷ್ಟು ಜನ ಕೇಸರಿ ಶಾಲ್ ಹಾಕ್ಯಂಬಂದೇವಿ. ನಮ್ಗೆ ಈಗ ಧರ್ಮದ ಪ್ರಕಾರ ಏನು ಹಾಕ್ಯಂಬಂದಿಲ್ಲ. ಈಗ ನಮ್ಮ ಇಷ್ಟದ ಪ್ರಕಾರ ಹಾಕ್ಯಂಬಂದ ನಾವು ನಮ್ಮ ಧರ್ಮ ಎತ್ತಿ ಹಿಡಿಬೇಕಂತ ಒಂದು ಕಾರಣಕ್ಕೇನು ಹಾಕ್ಯಂಬಂದಿಲ್ಲ ನಾವು. ಈಗ ಅವ್ರು ಮಾಡ್ತಾರೆ ಅಂತಂದ್ರೆ ನಾವು ಮಾಡ್ಬೇಕಲ್ಲ. ಈಗ ಪ್ರತಿಕ್ರಿಯೆ ಹೆಂಗಿರ್ತೈತಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ. ಈಗ ನಾವು ಫಸ್ಟ್ ಹೋಗಿ ತಪ್ಪು ಮಾಡೋದಕ್ಕಿಂತ ಅವ್ರು ತಪ್ಪು ಮಾಡ್ಯಾರ ಅಂತ ಅಂದ್ಬೇಕು, ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಇಷ್ಟ ಮತ್ತೆ ಹಿಜಾಬ್ ವಿವಾದದ ಬಗ್ಗೆ ಪ್ರಿನ್ಸಿಪಾಲ್ ವೀರೇಶ್ ಕುಮ್ಮೂರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಳಗಡೆ ವಿದ್ಯಾರ್ಥಿಗಳು ಯೂನಿಫಾರ್ಮ್ನಲ್ಲೇ ಬರಬೇಕು. ಅದು ಯಾವುದೇ ಧರ್ಮದವ್ರಾಗಿರ್ಬೋದು ರೀ. ಯೂನಿಫಾರ್ಮ್ ಏನಿದೆಯೋ, ಸರ್ಕಾರ ಏನು ಇದು ಮಾಡಿದೆಯೋ ಅದನ್ನು ತೊಗೊಂಡು ಬರ್ಬೇಕು, ಹಾಕೊಂಡು ಬರ್ಬೇಕು. ಆಕಸ್ಮಿಕ ಒಂದಿನ ಏನಾದರೂ ಯೂನಿಫಾರ್ಮ್ ಸಮಸ್ಯೆ ಆಗಿದ್ದರೆ ಆಗ ನಾವು ಅಂಥವ್ರಿಗೆ ಅವಕಾಶವನ್ನು ಕೊಟ್ಟಿರ್ತಿದ್ವಿ. ಹಿಂದೆ ಹಿಜಾಬ್ ಧರಿಸಿ ಬರೋದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ. ಇವತ್ತೆಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಅದು ಕಂಡು ಬಂದಿದೆ. ಗೊಂದಲ ಏನಿಲ್ಲ, ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತೀವಿ. ನಾಳೆ ಕೂಡ ವಿದ್ಯಾರ್ಥಿಗಳ ಜೊತೆಯಾಗಿ ಒಂದು ಸಭೆಯನ್ನು ಮಾಡ್ತೀವಿ. ಶಿಸ್ತು ಕಾಯ್ದುಕೊಳ್ಳುವ ಬಗ್ಗೆ ಸಭೆ ನಡೆಸಿ ಚರ್ಚೆಯನ್ನು ಮಾಡ್ತೀವಿ. ವಿವಾದದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ವೀರೇಶ್ ಕುಮ್ಮೂರ್. ಏನು ಬರ್ತಾರಲ್ಲ, ಬಂದ ಮೇಲೆ ಇವನ್ ಏನದು ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ, ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಂಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ, ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಇದ್ರು. ಇಲ್ಲ ಆ ಥರ ಏನಿಲ್ಲ. ಬಟ್ ಹೇಳಿದ್ರು ಅವ್ರು ಒಂದು 2 ತಿಂಗಳಿಂದ ಆ ಥರ ಗಮನಕ್ಕೆ ತಂದಿದ್ರು. ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ ಯೂನಿಫಾರ್ಮ್ನಾಗ ಬರ್ತಿದ್ರು. ಅದು ಇವತ್ತೆಲ್ಲೇ ಒಂದು ಕಡೆ ಕಂಡು ಬಂತ ಏನೋ ಗೊತ್ತಿಲ್ಲ ಅವರಿಗೆ, ಅಷ್ಟು ಬಿಟ್ಟರಿಲ್ಲ ಹುಡುಗರು. ಇದ್ದಾರೆ ಸರ. ಗೊಂದಲ ಏನಿಲ್ಲ ಸರ, ಹೇಳ್ತಾ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತಂದರೆ. ಹೌದು ಸರ್. ಈಗ ಆಲ್ರೆಡಿ ನಾವು ಸ್ಟಾಫ್ನವ್ರು ಮಾಡ್ತೇವೆ. ಹುಡುಗರು ಡಿಸಿಪ್ಲಿನ್ ಇದು ಮಾಡೋಕ್ಕೆ ನಾವು ಆಗಾಗ ಮಾಡ್ತಿರ್ತೇವೆ. ನಾಳೆ ಕೂಡ ಒಂದು ಮೀಟಿಂಗ್ ಇದೆ.
ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಕರಾವಳಿ ಭಾಗದಲ್ಲಿ ಜಾಸ್ತಿ ನೋಡ್ತಾ ಇದ್ವಿ ನಾವು, ಧರ್ಮ ದಂಗಲ್ ಶುರುವಾಗಿತ್ತು. ಯಾವುದೇ ಧರ್ಮವನ್ನು ಸೂಚಿಸುವಂತಹ ಸಮವಸ್ತ್ರದ ಜೊತೆಗೆ ಧರಿಸುವ ಹಾಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಎಲ್ರಿಗೂ ಒಂದೇ ಕಾನೂನು, ನ್ಯಾಯ ಇರಬೇಕು. ಇಲ್ಲಿ ಎಲ್ಲಿಂದ ಶುರುವಾಯಿತು, ಸದ್ಯಕ್ಕೆ ಯಾವ ರೀತಿ ತಿಳಿಯಾಗುತ್ತೆ ಅಂತ ಪರಿಸ್ಥಿತಿ? ಪ್ರಭು, 2022 ಮತ್ತು 23ರಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಇಲ್ಲಿ ಸದ್ದು ಮಾಡಿದ್ದು ಯಾವುದು ಅಂದ್ರೆ ಈ ಒಂದು ಹಿಜಾಬ್ ಪ್ರಕರಣ. ಈ ಒಂದು ಹಿಜಾಬ್ ಪ್ರಕರಣ ಸಾಕಷ್ಟು ಇಲ್ಲಂತಾರೆ ಅಂದ್ರೆ ಮೊದಲಿಗೆ ಏನಂದ್ರೆ ಮುಂಚೂಣಿಗೆ ಬಂದಿದ್ದು ಕರಾವಳಿ, ಅದರಲ್ಲಿ ಮಂಗಳೂರು ಭಾಗದಲ್ಲಿ ಅಂತಾರೆ ಮುನ್ನೆಲೆಗೆ ಬಂದಿತ್ತು. ನಂತರ ಇದು ರಾಜ್ಯಾದ್ಯಂತಹ ತೀವ್ರ ಸ್ವರೂಪ ಪಡೆದುಕೊಂಡು ಮತ್ತು ಈ ಹಿಜಾಬ್ ಅನ್ನ ವಿರೋಧಿಸಿ ಸಾಕಷ್ಟು ಇಲ್ಲದೆ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದವು. ಇದರ ಬೆನ್ನಲ್ಲೇ ಈಗ ಅಂತಂದ್ರೆ ಕಳೆದ ಮತ್ತೆ 2 ವರ್ಷದ ಬಳಿಕ ಇಲ್ಲಿ ಅಂತಂದ್ರೆ ಹಾವೇರಿಯ ಒಂದು ಏನು ಈಗಾಗಲೇ ಒಂದು ಹಕ್ಕಿ ಹಾಲೂರಿನ ಕಾಲೇಜ್ ಏನಿದೆ, ಈ ಒಂದು ಹಕ್ಕಿ ಸಿಜಿ ಬೆಲ್ಲದ್ ಅಂತೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದು. ಈ ಒಂದು ಕಾಲೇಜಿನಲ್ಲಿ ಮತ್ತೆ ಈಗ ಹಿಜಾಬ್ ಮತ್ತು ಕೇಸರಿನ ಏನು ಕೇಸರಿ ವಿವಾದ ಏನಿದೆ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಹಲವು ದಿನಗಳಿಂದ ಇಲ್ಲಿರುವಂತಹ ಏನು ಮುಸ್ಲಿಂನ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ಹಿಜಾಬ್ ಧರಿಸಿಕೊಂಡು ಕಾಲೇಜಿಗೆ ಬರ್ತಾ ಇದ್ರು. ಈ ಸಂಪುಟಂಗೆ ಇಲ್ಲಿ ಅಂತಂದ್ರೆ ಏನು ಕಾಲೇಜಿನ ಆಡಳಿತ ಮಂಡಳಿಗೆ ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಹಿಂದೂ ಪರ ಸಂಘಟನೆಗಳು ಮನವಿಯನ್ನ ಮಾಡಿದ್ದು, ಇಲ್ಲಿ ಈ ರೀತಿ ಹಿಜಾಬ್ ನ ಧರಿಸಿಕೊಂಡು ಬರಬಾರ್ದು, ಶಾಲೆಯ ಸಮವಸ್ತ್ರವನ್ನೇ ಹಾಕಿಕೊಂಡು ಬರಬೇಕು. ಏನಾಯ್ತು ಸಹಿತ ಇಲ್ಲಿ ಅಂತಂದ್ರೆ ಧರ್ಮ ಆಯಾಯ ವಿಚಾರಗಳಿರ್ತವೆ, ಶಾಲೆಯ ಆವರಣದ ಮತ್ತು ಕಾಲೇಜ್ ಆವರಣದ ಹೊರಗಡೆ ಇರಬೇಕು ಅಂತೇಳಿ ಇಲ್ಲಿ ಅಂದ್ರೆ ಮನವಿಯನ್ನ ಮಾಡಿದ್ವು. ಆದ್ರೆ ಮನವಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಸ್ಪಂದಿಸಿದ ಕಾಲೇಜ್ ಆಡಳಿತ ಮಂಡಳಿ ಇದನ್ನ ಇಲ್ಲಿ ಬೇಜವಾಬ್ದಾರಿ ಮಾಡುತ್ತೆ. ಹೀಗಾಗಿ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಇಲ್ಲಿ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಹಿಂದೂ ವಿದ್ಯಾರ್ಥಿಗಳು ಇವತ್ತು ಕೇಸರಿ ಟಾವಲ್ ಹಾಕಿಕೊಂಡೇ ಇಲ್ಲಿ ಅಂದರೆ ಕೇಸರಿ ಶಾಲ್ ಅಂತ ಹೇಳ್ತೀವಿ, ಆ ಶಾಲನ್ನು ಧರಿಸಿಕೊಂಡೇ ಇವತ್ತು ಕಾಲೇಜನ್ನ ಪ್ರವೇಶ ಮಾಡಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಹೊತ್ತು ಇಲ್ಲಿದ್ರೆ ಕಾಲೇಜಿನಲ್ಲಿ ಸಾಕಷ್ಟು ಇಲ್ಲಿ ಅಂತಂದ್ರೆ ಒಂದು ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇತ್ತು. ಈ ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.